ಏನೋ ಇವತ್ತು ಲೋಕಸಭೆಯಲ್ಲಿ ರಾಮ್ಜಿ ಮಸೂದೆ ಪಾಸ್ ಆಗಿದೆ. ಮನ್ರೇಗಾ ಯೋಜನೆ ವಿಬಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿದ್ರಲ್ಲ, ಈಗ ಈ ಮಸೂದೆ ಇವತ್ತು ಪಾಸ್ ಆಯಿತು. ಇದನ್ನ ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿಲ್ ಅನ್ನು ಮಂಡಿಸಿದ್ದಾರೆ. ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಅಂತ ಇದನ್ನ ಇವತ್ತು ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂದರೆ ಮನ್ರೇಗಾ ಕಾಯ್ದೆಯ ನಿಬಂಧನೆಗಳನ್ನು ದುರ್ಬಲಗೊಳಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನು ಅವಮಾನಿಸಿದೆ ಅಂತೇಳಿ ಆರೋಪಗಳು ಕೇಳಿ ಬಂದಿತ್ತು. ವಿಪಕ್ಷ ಸಂಸದರು ಇದರ ಬಗ್ಗೆ ಪ್ರತಿಭಟನೆಗಳೂ ಆಗಿತ್ತು. ಇದರ ನಡುವೆಯೂ ಕೂಡ ಈಗ ಮಸೂದೆಯನ್ನು ಮಂಡಿಸಲಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಬಿಲ್ ಅನ್ನು ಮಂಡಿಸಿದ್ದು. ಎನ್ಡಿಎ ಪಕ್ಷಗಳಿಂದ ಮಸೂದೆ ಪರವಾಗಿ ಮತ ಚಲಾವಣೆಯಾಗಿದೆ. ಈ ವೇಳೆ ವಿಪಕ್ಷದ ಸದಸ್ಯರಿಂದ ಲೋಕಸಭೆಯಲ್ಲಿ ಭಾರಿ ಗದ್ದಲವೂ ಕೂಡ ಆಯಿತು. ಬಿಲ್ ಪ್ರತಿಯನ್ನ ಹರಿದು ಸದನದಲ್ಲೇ ವಿಪಕ್ಷ ಸದಸ್ಯರು ತೂರಿದ್ದಾರೆ. ಮನ್ರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿದ್ದಕ್ಕೆ ಆಕ್ರೋಶ ಕೂಡ ಹೊರಹಾಕಲಾಯಿತು. ಮಹಾತ್ಮ ಗಾಂಧಿ ಹೆಸರಿನ ಯೋಜನೆಯನ್ನ ಬದಲಾವಣೆ ಮಾಡಿದ್ಯಾಕೆ? ಇಲ್ಲಿಯ ತನಕ 100 ದಿನ ಇದ್ದಂತಹ ಯೋಜನೆ ಈಗ 125 ದಿನಗಳಿಗೆ ಹೆಚ್ಚಳ ಮಾಡಿರುವುದು. ಭಾರಿ ವಿರೋಧದ ನಡುವೆಯೂ ಕೂಡ ಈ ಬಿಲ್ ಪಾಸ್ ಆಗಿದೆ. विधेयक पर विचार करने हेतु प्रस्ताव स्वीकृत किया जाए। जो सदस्य इसके पक्ष में आ गए, जो सदस्य विरोध में ना गए, मेरे विचार में निर्णय हाँ वालों के पक्षवा विधेयक पर विचार करने हेतु प्रस्ताव को स्वीकृत किया। अब सभा विधेयक पर खंडवार विचार करेगी। प्रश्न ये कि खंड 2 से 37 विधेयकांग बने। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा खंड 2 से 37 विधेयकांग बना। प्रश्न ये है कि पहली और दूसरी अनुसूची विधेयकांग बने। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा अनुसूचित पहली और दूसरी विधेयकांग बनी। प्रश्न ये कि खंड 1 अधिनियम शुद्ध उद्देशिका और विधेयक का पूरा नाम विधेयकांग बने। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा खंड 1 अधिनियम शुद्ध उद्देशिका विधेयक का पूरा नाम बने। मंत्री जी प्रस्ताव करें कि विधेयक को पारित किया जाए। माननीय अध्यक्ष महोदय, मैं प्रस्ताव करता हूं कि इस विधेयक को सभा द्वारा पारित किया जाए। प्रश्न ये कि विधेयक को पारित किया जाए। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा प्रस्ताव। ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಈಗ ಈ ಮನ್ರೇಗಾ ಯೋಜನೆ ಅನ್ನುವಂಥ ವಿಚಾರ, ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿದ್ದಂತಹ ಯೋಜನೆಯನ್ನ ವಿಬಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿದ್ಯಾಕೆ ಅನ್ನೋದು ಸದನದಲ್ಲಾದಂತಹ ಚರ್ಚೆ, ಕೋಲಾಹಲ. ಅದರ ನಡುವೆಯೂ ಬಿಲ್ ಪಾಸ್ ಆಯಿತು. ಈ ಹೊತ್ತಿನಲ್ಲಿ ಏನೇನಾಯಿತು ಅಂತ ಅಪ್ಡೇಟ್ ಕೊಡೋದಾದ್ರೆ? ಖಂಡಿತ ಶರತ್, ಮುಖ್ಯವಾಗಿ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆ ಏನಿತ್ತು ಅದು ಹಲವು ವರ್ಷಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚಾಲ್ತಿ ಇತ್ತು. ಜೊತೆಗೆ ಹಳ್ಳಿಗಳಲ್ಲಿ, ಜೊತೆಗೆ ಗ್ರಾಮ ಮಟ್ಟದಲ್ಲಿ ಇದ್ದಂತಹ ಯೋಜನೆಯನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ವಿಕಸಿತ್ ಭಾರತ್ ರಾಮ್ಜಿ ಅನ್ನುವಂತಹ ಒಂದು ಹೆಸರಿನೊಂದಿಗೆ ಬದಲಾವಣೆ ಮಾಡೋದಕ್ಕೆ ಇದೀಗ ಮೋದಿ ನೇತೃತ್ವದ ಸರ್ಕಾರ ಮುಂದಾಗಿದೆ. ಈ ಮಸೂದೆಯಲ್ಲಿ ಸಾಕಷ್ಟು ಅಂಶಗಳನ್ನು ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಸದನದಲ್ಲಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಅಲ್ಲಿ ಸ್ಪಷ್ಟವಾಗಿ ವಿಪಕ್ಷಗಳು ಅಂದರೆ ಇಂಡಿಯಾ ಬ್ಲಾಕ್ನ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕೆಲಸಕ್ಕೆ ಮುಂದಾಯಿತು. ಮುಖ್ಯವಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಈ ಮೋದಿ ಸರ್ಕಾರ ಮುಂದಾಗ್ತಾ ಇದೆ. ಅಂದರೆ ಮಹಾತ್ಮ ಗಾಂಧಿ ಜೊತೆಗೆ ಈ ಹಿಂದೆ UPA ಸರ್ಕಾರ ತೆಗೆದುಕೊಂಡಿದ್ದಂಥ ಯಾವ ಯೋಜನೆಗಳಿತ್ತು ಆ ಎಲ್ಲ ಯೋಜನೆಗಳನ್ನು, ಅಂದರೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಬೇರೆ ಕಾಂಗ್ರೆಸ್ ಮೈತ್ರಿ ಸರ್ಕಾರಗಳು ಜಾರಿಗೆ ತಂದಂತಹ ಕೇಂದ್ರ ಸರ್ಕಾರದ ಯೋಜನೆಗಳಿತ್ತು, ಅದೆಲ್ಲವನ್ನು ಕೂಡ ಹಂತವಾಗಿ ಬದಲಾವಣೆ ಮಾಡಿಕೊಂಡು ಬಂದಿರುವಂಥದ್ದನ್ನು ಆರೋಪಿಸ್ತಾ ಇತ್ತು. ಜೊತೆಗೆ ಈಗ ಮತ್ತೆ ಅದೇ ರೀತಿಯಾದಂಥ ಯೋಜನೆಗಳಲ್ಲಿ ಹೆಸರನ್ನು ಬದಲಾವಣೆ ಮಾಡುವ ಮುಖಾಂತರವಾಗಿ ಮತ್ತಷ್ಟು ಆರೋಪಕ್ಕೆ ಇಕ್ಕಟ್ಟಿಗೆ ಸಿಲುಕುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಆ ನಡುವೆ
ಯಾವ ರೀತಿಯಾಗಿ ಇದು ಉಪಯೋಗ ಆಗ್ತಾ ಇದೆ, ಜೊತೆಗೆ ಈ ಹಿಂದೆ ಇದ್ದಂತಹ 100 ದಿನಗಳ ಕೂಲಿ ಏನಿತ್ತು ಅದನ್ನು 125 ದಿನಗಳಿಗೂ ಕೂಡ ಹೆಚ್ಚಿಸುವಂಥ ಕೆಲಸ ಕೇಂದ್ರ ಸರ್ಕಾರಗಳಿಂದ ಆಗ್ತಾ ಇದೆ. ಜೊತೆಗೆ ಅವರಿಗೆ ನೀಡಲಾಗ್ತಿದ್ದಂತಹ ಸಂಬಳಗಳೇನಿತ್ತು ಅದರಲ್ಲೂ ಕೂಡ ಹೆಚ್ಚಿನ ಮೊತ್ತವನ್ನು ಕೂಡ ಕೇಂದ್ರ ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ. ಸಾಮಗ್ರಿಗಳಿಗೆ ಬಳಕೆ ಆಗ್ತಿದ್ದಂತಹ ಮೊತ್ತವೇನಿತ್ತು 60% ಕೇಂದ್ರ ಸರ್ಕಾರ ಕೊಡುವಂತಹ ನಿರ್ಣಯವನ್ನು ಈ ಒಂದು ಮಸೂದೆಯಲ್ಲಿ ಅಂಗೀಕರಿಸಿದೆ. ಈ ಹಿಂದೆ ಕೇವಲ 40% ಮಾತ್ರ ಇತ್ತು. ಹಾಗಾಗಿ 20% ಶೇಕಡಾವಾರು ಹೆಚ್ಚಿಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಈ ಯೋಜನೆಯಲ್ಲಿ ಯಾವುದೇ ಹಂತದಲ್ಲೂ ಕೂಡ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ನಾವು ಮುಂದಾಗ್ತಾ ಇಲ್ಲ. ಜೊತೆಗೆ ಹೊಸ ಅಂಶಗಳನ್ನ ನಿಯಮಗಳನ್ನ ಸೇರಿಸುವ ಮುಖಾಂತರವಾಗಿ ಅಲ್ಲಿರುವಂತಹ ಕಾರ್ಮಿಕರಿಗೆ ಉಪಯೋಗವಾಗಲಿ, ಸುಲಭವಾಗಲಿ, ಜೊತೆಗೆ ಮತ್ತಷ್ಟು ಸಹಕಾರ ಆಗಲಿ ಅನ್ನುವಂಥ ಕಾರಣದಿಂದಾಗಿ ಈ ಯೋಜನೆಗಳಲ್ಲಿ ಬೇರೆ ಬೇರೆ ಹೊಸ ಅಂಶಗಳನ್ನ, ಕಾನೂನು ನಿಯಮಗಳನ್ನ ಸೇರಿಸುವ ಮುಖಾಂತರವಾಗಿ ಈ ಒಂದು ಮಸೂದೆಯನ್ನ ಪಾಸ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಹೇಳ್ತು. ಆದ್ರೆ ಗದ್ದಲ ತುಂಬಾ ದೊಡ್ಡ ಮಟ್ಟದಲ್ಲಾಯಿತು. ಮಸೂದೆ ಪ್ರತಿಗಳನ್ನ ಎಲ್ಲ ಸಂಸದರಿಗೆ ಹಂಚಲಾಗಿತ್ತು. ಆದ್ರೆ ಪರಸ್ಪರ ಸದನದ ಬಾವಿಗೆ ಇಳಿದಂತ ಇಂಡಿಯಾ ಬ್ಲಾಕ್ ಎಲ್ಲ ಸದಸ್ಯರುಗಳು ಕೂಡ, ಸಂಸತ್ ಸದಸ್ಯರು ಲೋಕಸಭೆಯಲ್ಲಿ ಆ ಒಂದು ಮಸೂದೆನ ಹರಿದು ಹಾಕಿ ಸಚಿವರ ಮುಂದೆ ಕೂಡ ಎಸೆಯುವಂತಹ ಕೆಲಸಕ್ಕೆ ಮುಂದಾದ್ರು. ಮತ್ತೊಂದು ಕಡೆ ತೀವ್ರ ಗದ್ದಲ ನಡುನಡೀತಿದ್ದಂತೆ ಸ್ಪೀಕರ್ ಆ ಒಂದು ಮಸೂದೆಯನ್ನ ಅಂಗೀಕರಿಸುವಂತಹ ಕೆಲಸಕ್ಕೆ ಮುಂದಾಗಿ ನಂತರ ಲೋಕಸಭೆಯನ್ನ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡುವಂತಹ ಕೆಲಸಕ್ಕೆ ಮುಂದಾಗಿದ್ದನ್ನೇ ಗಮನಿಸಬೇಕಾಗುತ್ತೆ. ಎಸ್ ಶರತ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.